ಪಂಚೆ ಹಾಕೊಂಡು ಬಂದಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಏನೋ ಒಂದು GT ಮಾಲ್ ಒಳಗಡೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ. ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಕೆಲ ದಿನಗಳ ಹಿಂದೆ ಮೆಟ್ರೋದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಅಂದರೆ ಪಂಚೆ ಉಡ್ಕೊಂಡು ಬಂದಿದ್ರು ಅನ್ನೋ ಒಬ್ಬ ರೈತರಿಗೆ ಅಲ್ಲಿ ಒಳಗಡೆ ಪ್ರವೇಶವನ್ನು ಏನು ನಿಷೇಧ ಮಾಡಿದ್ದೀವಿ, ನಿಮಗೆ ಒಳಗೆ ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು. ಇವತ್ತು GT ಮಾಲಲ್ಲೂ ಕೂಡ ಅಂದರೆ ತಮ್ಮ ಮಗನ ಜೊತೆ ಸಿನಿಮಾ ನೋಡೋದಕ್ಕೆ ಬಂದಂಥ ಫಕೀರಪ್ಪ ಏನಿದ್ದಾರೆ ಆ ವ್ಯಕ್ತಿ, ಅವರನ್ನು ಒಳಗೆ ಬಿಡೋದಕ್ಕೂ ಕೂಡ ನಿರಾಕರಣೆ ಮಾಡಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ನೀವು ಯಾವ ಕಾರಣಕ್ಕೋಸ್ಕರ ಬಂದಿದ್ರಿ, ಎಷ್ಟೊತ್ತಿಗೆ ಬಂದಿದ್ರಿ, ಮತ್ತು ಏನಾಯಿತು ಸರ್? 6 ಗಂಟೆಗೆ ಬಂದಿದ್ದೀವಿ ರೀ, ಪಿಕ್ಚರ್ ನೋಡೋ ಹೋಗೋಣ ಅಂತಂದು. ಊರದ್ದು ಬಂದಿದ್ದೀವಿ ರೀ, ರಾಣೆಮನ್ನರ ರಾಣೆಮನ್ನರಿಂದ ಬಂದಿದ್ವಿ. ಮತ್ತು ಇವ್ರು ಇಲ್ಲೇ ಇದ್ರಲ್ಲ ಅವ್ರ ತಾಕ ಬಂದಿದ್ದೀವಿ ರೀ, ಪಿಕ್ಚರ್ ನೋಡಿ ಬರಪ್ಪ, ಹೋಗಿ ಬರೋಣ ನಡೀರಪ್ಪ ಅಂತ ನಾವು ಬಂದ್ವಿ. ಬಂದಿಂದಾಗ ಅವರು ಪಂಜಿ ಹಾಕ್ತಾರೆ, ಒಳಗೆ ಪ್ರವೇಶ ಅಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಪಂಜಿ ಹಾಕ್ತಾರೆ, ಹೋಗಂಗಿಲ್ಲ ಅಂತಂದು ತರ್ಬಿದ್ರಿ. ಮತ್ತು ಇದೆಲ್ಲ ಹಿಂದೆ ಹೊಂಟಿದ್ವಿ. ಮತ್ತು ಇವ್ರು ನಮ್ಮ ಮಗ ಅವ್ರ ದೋಸ್ತುಗಳಿಗೆ ಫೋನ್ ಮಾಡಿ ಮಾತಾಡಿದ್ರೆ, ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿಂದೆ ಒಂದು ಅರ್ಧ ತಾಸು ಕಾಸಿ ಆಮೇಲೆ ಅವ್ರು ಮಾತಾಡಿಂದೆ ಹೋಗ್ರಿ ಪೈಪಟ್ಟು ಹೊಡ್ಯಾಕ ಅಂತ ಬಂದು. ನೀವು ರೈತರು ಹಂಗಾದ್ರೆ? ಅಲ್ಲಿ ಊರಲ್ಲಿ ರೈತರು ಹೊಲ ಮನೆ ಮಾಡ್ತಾರೆ, ಹೊಲ ಬಂದಿದ್ವಿ ರೀ, ನೋಡೋಣ ಅಂತ ಬಂದಿದ್ವಿ. ಬಂದು ಹೋಗಿ ಬರೋ ನಡೆಯಪ್ಪ ಅಂತ ಹೋಗಿ. ಏನು ಹೇಳ್ತೀರಾ ಸರ್ ಇಂಥ ಒಂದು ಸಮಾಜಕ್ಕೆ ನೀವು? ಅಂದರೆ ಈ ರೀತಿಯಾಗಿ ಒಂದು ಪಂಚೆ ಹುಡ್ಕೊಂಬಂದಂಥ ರೈತರಿಗೆ ಬಿಡಲ್ಲ ಅಂದರೆ ಏನು ಹೇಳ್ತೀರಾ ಸರ್? ಇದು ಏನು ಹೇಳಿದ್ರಿ, ಎಲ್ಲ ಅವರ ತಿಳ್ಕೊಬೇಕ್ರಿಪ್ಪ. ನೋಡಿ ಹೆಂಗೆ ಮಾಡೋದು, ನಾವು ಅಲ್ಲಿದ್ದು ಇಲ್ಲಿ ಬಂದು ಒಂದಿಟ್ಟು ನೋಡಿ ಹೋಗೋಣ ಅಂತಂದು ಬಂದ್ರೆ ಇವ್ರು ಇನ್ನು ಮನೆ ಹಿಂದಕ್ಕೆ ಹೊಂಟಿದ್ವಿ ಅಲ್ಲ ಕಳ್ಸೋಕೆ. ಅವರ ಮಗ ಕೂಡ ನಮ್ಮ ಜೊತೆ ಇದ್ದರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವೇನು ಹೇಳ್ತೀರಾ ಸರ್ ಈ ರೀತಿಯಾದಂಥ ಸಮಾಜಕ್ಕೆ? ಅಂದರೆ ಏನು ಬರೀ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಸೆಂಟ್ ಹಾಕ್ಕೊಂಡು ಬರೋರಿಗೆ ಮಾತ್ರನ ಇಲ್ಲಿ ಹಂಗಾರೆ ಒಳಗಡೆ ಬಿಡುವಂಥದ್ದು, ಮತ್ತು ಅವ್ರಿಗೆ ಮಾತ್ರ ಇಲ್ಲಿ ಬದುಕಬೇಕಾ? ಬೇರೆ ರೈತ ಯಾರೂ ಕೂಡ ಬದುಕಬಾರ್ದ ಸರ್ ಈ ರೀತಿಯಾಗಿ? ಇಲ್ಲ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಅಂದರೆ ಪಂಚೆ ಹಾಕೊಂಬಂದಿರೋರ್ಗೂ ಅಲೋ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಸರ್. ಅಂದರೆ ಈಗ ನನ್ನ ಥರನೇ ತುಂಬ ಜನ ಪಾಪ ಅವ್ರಿಗೂ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬರ್ಬೇಕು, ಸಿನಿಮಾ ತೋರಿಸ್ಬೇಕು, ಮಾಲ್ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಥರ ಮಾಲ್ಗಳಲ್ಲಿ ಅಲೋ ಮಾಡದೇ ಇದ್ರೆ ಅಂದರೆ ಹೆಂಗೆ ಕರ್ಕೊಂಬರೋಕ್ಕಾಗತ್ತೆ? ಅವ್ರಿಗೆ ಪ್ಯಾಂಟ್ ಹಾಕೋದು ಕಂಫರ್ಟ್ ಇರೋಲ್ಲ, ಅವ್ರಿಗೆ ಪ್ಯಾಂಟ್ ಯಾವಾಗ ಹಾಕಿರಲ್ಲ, ಪಂಚೆನೇ ಕಂಫರ್ಟ್ ಇರುತ್ತೆ. ಪಂಚೆ ಹಾಕೊಂಬಂದಿರೋರಿಗೆ ಅಲೋ ಮಾಡಬೇಕು ಅವರು. ಈಗ ಅಲೋ ಮಾಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಅಲೋ ಮಾಡ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸರ್. ಆಮೇಲೆ ಅಂದರೆ ಸ್ವಲ್ಪ ತುಂಬ ಹೊತ್ತು ಕಾಯಿಸಿ ಆನಂತರ ಅಲೋ ಮಾಡಿದ್ರು ಅಂತ ಕೂಡ ಗೊತ್ತಾಯಿತು. ಏನು ಹೇಳಿದ್ರು ಸರ್ ಆಮೇಲೆ? ಅದೇ ಸರ್, ಫಸ್ಟಿಗೆ ಕೇಳಿದಾಗ ಅವರು ಅಲೋ ಮಾಡಿರಲಿಲ್ಲ, ಆಮೇಲೆ ರಿಕ್ವೆಸ್ಟ್ ಮಾಡಿದ್ರು ಏನೂ ಅಲೋ ಮಾಡಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಮೀಡಿಯಾದಲ್ಲಿದ್ದರು, ಅವ್ರಿಗೆ ಕೇಳಿದಾಗ ಅವರು ಮಾತಾಡಿದ ಮೇಲೆ ಮೀಡಿಯಾ ಅಂದಮೇಲೆ ಅಲೋ ಮಾಡಿದರು. ಹಾಫ್ ಆನ್ ಅವರ್ ವೇಟ್ ಮಾಡಿಸಿದ್ರು, ಬಿಡ್ತಾ ಇರಲಿಲ್ಲ ಅವರು. ನನಗನ್ಸೋ ಮಟ್ಟಿಗೆ ಬಿಡ್ತಿರಲಿಲ್ಲ. ನಾವು ಅದೇ ರಿಟರ್ನ್ ಹೋಗೋಣ ಅಂತ ರೆಡಿ ಆಗಿದ್ವಿ. ಕ್ಯಾಶುವಲಾಗಿ ಕೇಳಿದೆ, ಹೌದಾ ಈ ಥರ ರೂಲ್ಸ್ ಐತಾ ಅಂತಂದು ಕೇಳಿದಾಗ ಇಲ್ಲಲ್ಲ ಅಂತೇಳಿ ಹಿಂಗಾಗಿ ಆಮೇಲೆ ಮತ್ತೆ ಮೀಡಿಯಾದವ್ರು ಅಂತ ಗೊತ್ತಾಗಿದ್ದಕ್ಕೆ ಬಿಟ್ಟರು. ಹಾಫ್ ಆನ್ ಅವರ್ ಆದಮೇಲೆ ಅದೇ ಈಗ ಮೂವಿ ನೋಡ್ಕೊಂಡು. ಸಿನಿಮಾ ನೋಡೋಕೆ ಬಂದ್ರಿ? ಯಾವ ಸಿನಿಮಾ ನೋಡೋಕೆ ಬಂದ್ರಿ? ಹೌದು, ಕಲ್ಕಿ ನೋಡೋಕೆ ಬಂದಿದ್ದೀವಿ ಸರ್. ಆಮೇಲೆ ಬಿಟ್ಟಿದ್ದಾರೆ ಒಳಗೆ? ಹಾಂ ಸರ್. ಏನು ಹೇಳ್ತೀರಾ ಸರ್, ಮ್ಯಾನೇಜ್ಮೆಂಟ್ ಏನಾದ್ರು ಮಾತಾಡೋರು ನಿಮ್ಮ ಜೊತೆ? ಇಲ್ಲ ಸರ್, ಯಾರೂ ಮಾತಾಡಲಿಲ್ಲ. ಏನೋ ಗೊತ್ತಿಲ್ಲ. ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ ಇದ್ದಿದ್ದು. ಅವ್ರು ಹೇಳಿದರು ಮೇನ್ ರೂಲ್ಸ್ ಇರೋದು ಹಂಗೆ, ನಾವು ರೂಲ್ಸ್ ಫಾಲೋ ಮಾಡ್ತಿದ್ದೀವಿ, ನೀವು ಮೇಲೆ ಇರೋರ ಹತ್ರ ಮಾತಾಡ್ಕೊಳ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಂದರು. ಅದೇ ಬಿಟ್ಟರು. ಆಮೇಲೆ ಇದಿಷ್ಟು ಅಂದರೆ ಫಕೀರಪ್ಪ ಅವರ ಮಾತು ಮತ್ತು ಅವರ ಮಗನ ಮಾತು. ಅಂದರೆ ಯಾವ ರೀತಿಯಾದಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಕೂಡ ಅವರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಜು ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಂಚೆ ಹಾಕೊಂಡು ಬಂದಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಏನೋ ಒಂದು GT ಮಾಲ್ ಒಳಗಡೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ. ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಕೆಲ ದಿನಗಳ ಹಿಂದೆ ಮೆಟ್ರೋದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಅಂದರೆ ಪಂಚೆ ಉಡ್ಕೊಂಡು ಬಂದಿದ್ರು ಅನ್ನೋ ಒಬ್ಬ ರೈತರಿಗೆ ಅಲ್ಲಿ ಒಳಗಡೆ ಪ್ರವೇಶವನ್ನು ಏನು ನಿಷೇಧ ಮಾಡಿದ್ದೀವಿ, ನಿಮಗೆ ಒಳಗೆ ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು. ಇವತ್ತು GT ಮಾಲಲ್ಲೂ ಕೂಡ ಅಂದರೆ ತಮ್ಮ ಮಗನ ಜೊತೆ ಸಿನಿಮಾ ನೋಡೋದಕ್ಕೆ ಬಂದಂಥ ಫಕೀರಪ್ಪ ಏನಿದ್ದಾರೆ ಆ ವ್ಯಕ್ತಿ, ಅವರನ್ನು ಒಳಗೆ ಬಿಡೋದಕ್ಕೂ ಕೂಡ ನಿರಾಕರಣೆ ಮಾಡಿದ್ದಾರೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ನೀವು ಯಾವ ಕಾರಣಕ್ಕೋಸ್ಕರ ಬಂದಿದ್ರಿ, ಎಷ್ಟೊತ್ತಿಗೆ ಬಂದಿದ್ರಿ, ಮತ್ತು ಏನಾಯಿತು ಸರ್? 6 ಗಂಟೆಗೆ ಬಂದಿದ್ದೀವಿ ರೀ, ಪಿಕ್ಚರ್ ನೋಡೋ ಹೋಗೋಣ ಅಂತಂದು. ಊರದ್ದು ಬಂದಿದ್ದೀವಿ ರೀ, ರಾಣೆಮನ್ನರಿಂದ ಬಂದಿದ್ವಿ. ಮತ್ತು ಇವ್ರು ಇಲ್ಲೇ ಇದ್ರಲ್ಲ ಅವ್ರ ತಾಕ ಬಂದಿದ್ದೀವಿ ರೀ, ಪಿಕ್ಚರ್ ನೋಡಿ ಬರಪ್ಪ, ಹೋಗಿ ಬರೋಣ ನಡೀರಪ್ಪ ಅಂತ ನಾವು ಬಂದ್ವಿ. ಬಂದಿಂದಾಗ ಅವರು ಪಂಜಿ ಹಾಕ್ತಾರೆ, ಒಳಗೆ ಪ್ರವೇಶ ಅಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಪಂಜಿ ಹಾಕ್ತಾರೆ, ಹೋಗಂಗಿಲ್ಲ ಅಂತಂದು ತರ್ಬಿದ್ರಿ. ಮತ್ತು ಇದೆಲ್ಲ ಹಿಂದೆ ಹೊಂಟಿದ್ವಿ. ಮತ್ತು ಇವ್ರು ನಮ್ಮ ಮಗ ಅವ್ರ ದೋಸ್ತುಗಳಿಗೆ ಫೋನ್ ಮಾಡಿ ಮಾತಾಡಿದ್ರೆ, ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟಿಂದೆ
ಒಂದು ಅರ್ಧ ತಾಸು ಕಾಸಿ ಆಮೇಲೆ ಅವ್ರು ಮಾತಾಡಿಂದೆ ಹೋಗ್ರಿ ಪೈಪೋಟ್ ಹೊಡ್ಯಾಕ ಅಂತ ಬಂದು ನೀವು ರೈತರು ಹಂಗಾದ್ರೆ ಅಲ್ಲಿ ಊರಲ್ಲಿ ರೈತರು ರೈತರು ಹೊಲ ಮನೆ ಮಾಡ್ತಾರೆ ಹೊಲ ಬಂದಿದ್ವಿ ರೀ ನೋಡೋಣ ಅಂತ ಬಂದಿದ್ವಿ ಬಂದು ಹೋಗಿ ಬರೋ ನಡೆಯಪ್ಪ ಅಂತ ಹೋಗಿ ಏನು ಹೇಳ್ತೀರಾ ಸರ್ ಇಂಥ ಒಂದು ಸಮಾಜಕ್ಕೆ ನೀವು ಅಂದರೆ ಈ ರೀತಿಯಾಗಿ ಒಂದು ಪಂಚ ಹೊಡ್ಕೊಂಬಂದಂಥ ರೈತರಿಗೆ ಬಿಡಲ್ಲ ಅಂದರೆ ಏನು ಹೇಳ್ತೀರಾ ಸರ್ ಇದು ಏನು ಹೇಳಿದ್ರಿ ಎಲ್ಲ ಅವರ ತಿಳ್ಕೊಬೇಕ್ರಿಪ್ಪ ನೋಡಿ ಹೆಂಗೆ ಮಾಡೋದು ನಾವು ಅಲ್ಲಿದ್ದು ಇಲ್ಲಿ ಬಂದು ಒಂದಿಟ್ಟು ನೋಡಿ ಹೋಗೋಣ ಅಂತಂದು ಬಂದ್ರೆ ಇವ್ರಿನ ಮನೆ ಹಿಂದಕ್ಕೆ ಹೊಂಟಿದ್ವಿ ಅಲ್ಲ ಕಳ್ಸೋಕೆ ಅವರ ಮಗ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನೀವೇನು ಹೇಳ್ತೀರಾ ಸರ್ ಈ ರೀತಿಯಾದಂಥ ಸಮಾಜಕ್ಕೆ? ಅಂದರೆ ಏನು ಬರೀ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಸೆಂಟ್ ಹಾಕ್ಕೊಂಡು ಬರೋರಿಗೆ ಮಾತ್ರನ ಇಲ್ಲಿ ಹಂಗಾರೆ ಒಳಗಡೆ ಬಿಡುವಂಥದ್ದು, ಮತ್ತು ಅವ್ರಿಗೆ ಮಾತ್ರ ಇಲ್ಲಿ ಬದುಕಬೇಕಾ? ಬೇರೆ ರೈತ ಯಾರೂ ಕೂಡ ಬದುಕಬಾರ್ದ ಸರ್ ಈ ರೀತಿಯಾಗಿ? ಇಲ್ಲ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಅಂದರೆ ಪಂಚ ಹಾಕೊಂಬಂದಿರೋರ್ಗೂ ಅಲೋ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಸರ್. ಅಂದರೆ ಈಗ ನನ್ನ ಥರನೇ ತುಂಬ ಜನ ಪಾಪ ಅವ್ರಿಗೂ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬರ್ಬೇಕು, ಸಿನಿಮಾ ತೋರಿಸ್ಬೇಕು, ಮಾಲ್ ತೋರಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಈ ಥರ ಮಾಲ್ಗಳಲ್ಲಿ ಅಲೋ ಮಾಡದೇ ಇದ್ರೆ ಅಂದರೆ ಹೆಂಗೆ ಕರ್ಕೊಂಬರೋಕ್ಕಾಗತ್ತೆ? ಅವ್ರಿಗೆ ಪ್ಯಾಂಟ್ ಹಾಕೋದು ಕಂಫರ್ಟ್ ಇರೋಲ್ಲ, ಅವ್ರಿಗೆ ಪ್ಯಾಂಟ್ ಯಾವಾಗ ಹಾಕಿರಲ್ಲ, ಪಂಚೆನೇ ಕಂಫರ್ಟ್ ಇರುತ್ತೆ. ಪಂಚೆ ಹಾಕೊಂಬಂದಿರೋರ್ಗೆ ಅಲೋ ಮಾಡಬೇಕು ಅವರು. ಈಗ ಅಲೋ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಅಲೋ ಮಾಡ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸರ್. ಆಮೇಲೆ ಅಂದರೆ ಸ್ವಲ್ಪ ತುಂಬ ಹೊತ್ತು ಕಾಯಿಸಿ ಆನಂತರ ಅಲೋ ಮಾಡಿದ್ರು ಅಂತ ಕೂಡ ಗೊತ್ತಾಯಿತು. ಏನು ಹೇಳಿದ್ರು ಸರ್ ಆಮೇಲೆ? ಅದೇ ಸರ್, ಫಸ್ಟಿಗೆ ಕೇಳಿದಾಗ ಅವರು ಅಲೋ ಮಾಡಿರಲಿಲ್ಲ, ಆಮೇಲೆ ರಿಕ್ವೆಸ್ಟ್ ಮಾಡಿದ್ರು ಏನೂ ಅಲೋ ಮಾಡಲಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಮೀಡಿಯಾದಲ್ಲಿದ್ದರು, ಅವ್ರಿಗೆ ಕೇಳಿದಾಗ ಅವರು ಮಾತಾಡಿದ ಮೇಲೆ ಮೀಡಿಯಾ ಅಂದಮೇಲೆ ಅಲೋ ಮಾಡಿದರು. ಹಾಫ್ ಆನ್ ಅವರ್ ವೇಟ್ ಮಾಡಿಸಿದ್ರು, ಬಿಡ್ತಾ ಇರಲಿಲ್ಲ ಅವರು. ನನಗನ್ಸೋ ಮಟ್ಟಿಗೆ ಬಿಡ್ತಿರಲಿಲ್ಲ. ನಾವು ಅದೇ ರಿಟರ್ನ್ ಹೋಗೋಣ ಅಂತ ರೆಡಿ ಆಗಿದ್ವಿ. ಕ್ಯಾಶುವಲಾಗಿ ಕೇಳಿದೆ, ಹೌದಾ ಈ ಥರ ರೂಲ್ಸ್ ಐತಾ ಅಂತಂದು ಕೇಳಿದಾಗ ಇಲ್ಲಲ್ಲ ಅಂತೇಳಿ ಹಿಂಗಾಗಿ ಆಮೇಲೆ ಮತ್ತೆ ಮೀಡಿಯಾದವ್ರು ಅಂತ ಗೊತ್ತಾಗಿದ್ದಕ್ಕೆ ಬಿಟ್ಟರು. ಹಾಫ್ ಆನ್ ಅವರ್ ಆದಮೇಲೆ ಅದೇ ಈಗ ಮೂವಿ ನೋಡ್ಕೊಂಡು ಸಿನಿಮಾ ನೋಡೋಕೆ ಬಂದ್ರಿ? ಯಾವ ಸಿನಿಮಾ ನೋಡೋಕೆ ಬಂದ್ರಿ? ಹೌದು, ಕಲ್ಕಿ ನೋಡೋಕೆ ಬಂದಿದ್ದೀವಿ ಸರ್. ಆಮೇಲೆ ಬಿಟ್ಟಿದ್ದಾರೆ ಒಳಗೆ? ಹಾಂ ಸರ್. ಏನು ಹೇಳ್ತೀರಾ ಸರ್? ಮ್ಯಾನೇಜ್ಮೆಂಟ್ ಏನಾದ್ರು ಮಾತಾಡೋಣ ನಿಮ್ಮ ಜೊತೆ? ಇಲ್ಲ ಸರ್, ಯಾರೂ ಮಾತಾಡಲಿಲ್ಲ ಏನೋ ಗೊತ್ತಿಲ್ಲ. ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ ಇದ್ದಿದ್ದು. ಅವ್ರು ಹೇಳಿದರು ಮೇನ್ ರೂಲ್ಸ್ ಇರೋದು ಹಂಗೆ, ನಾವು ರೂಲ್ಸ್ ಫಾಲೋ ಮಾಡ್ತಿದ್ದೀವಿ, ನೀವು ಮೇಲೆ ಇರೋರ ಹತ್ರ ಮಾತಾಡ್ಕೊಳ್ರಪ್ಪ, ನಮಗೆ ಗೊತ್ತಿಲ್ಲ ಅಂತಂದರು. ಅದೇ ಬಿಟ್ಟರು. ಆಮೇಲೆ ಇದಿಷ್ಟು ಅಂದರೆ ಫಕೀರಪ್ಪ ಅವರ ಮಾತು ಮತ್ತು ಅವರ ಮಗನ ಮಾತು. ಅಂದರೆ ಯಾವ ರೀತಿಯಾದಂಥ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಕೂಡ ಅವರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಜು ಜೊತೆ ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ತಂದೆ ನಾವು GT ಮಾಲ್ಗೆ ಸಿನಿಮಾ ನೋಡೋಕೆ ಬಂದಿದ್ವಿ. 6 ಗಂಟೆಗೆ ಬಂದಿದ್ದೀವಿ. ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ, ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದಾರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ? ಅದೇ ವಿಡಿಯೋ ಹೇಳಿ ನೀವು. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ GT ಮಾಲ್ ಪಂಚಾಯತ್